ಇಲ್ಲಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಶ್ರೀ ಎಣ್ಣೆಕೊಪ್ಪ ಪ್ರೌಢಶಾಲೆ, ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣೆಕೊಪ್ಪ ಕಮ್ಮನಹಳ್ಳಿ, ಇಂದು ಎಲ್ಲ ನನ್ನ ಮುಖ್ಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ನಾವು ರಾಷ್ಟ್ರ ಹಬ್ಬಗಳು ಜೊತೆಗೆ ಮೌಲ್ಯ ಶಿಕ್ಷಣ, ಹಾಗೆ ನೀತಿ ಶಿಕ್ಷಣ, ಮತ್ತೆ ನಮ್ಮ ಬಾಲ್ಯ ಸಂಸ್ಕಾರ, ಮತ್ತೆ ಯಾವ ರೀತಿಯಾಗಿ ನಮ್ಮ ದೇಶ ಪ್ರೇಮ, ದೇಶಭಕ್ತಿಯನ್ನ ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಬೇಕು ಅಂತಕ್ಕಂಥದನ್ನ ಇಂದು ಒಂದು ರಾಷ್ಟ್ರ ಹಬ್ಬಗಳ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಯಾಕೆ ಈ ರೀತಿಯಾಗಿ ನಿಮಗೆ ಇದಾಗಬೇಕಂದ್ರೆ, ನಿಮ್ಮಲ್ಲಿ ಒಂದು ದೇಶಭಕ್ತಿ ಅಂದ್ರೆ ಏನು, ದೇಶ ಪ್ರೇಮ ಅಂದ್ರೆ ಏನು, ಮತ್ತೆ ತಂದೆ ತಾಯಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು, ಈಗ ತಂದೆ ತಾಯಿಗೆ ಗೌರವ ಕೊಡೋದನ್ನ ಕಡಿಮೆ ಮಾಡಿಬಿಟ್ಟಿದೆ. ಆ ರೀತಿಯಲ್ಲಿ ಗುರುಗಳಿಗೆ ಗೌರವ ಕೊಡೋದನ್ನ ಕಡಿಮೆ ಆಗಿದೆ, ಮತ್ತು ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಅದಕ್ಕೆ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಶ್ರೀ ಜಗದ್ಗುರುಗಳು ಶ್ರೀ ಮಧುಜ್ಜಯ ಸದ್ಧರ್ಮ ಸಿಂಹಾಸನಧೀಶ ಶ್ರೀ ನಡುಬಾಳ ಜಗದ್ಗುರು 1908 ಡಾಕ್ಟರ್ ಶಿವಮೂರ್ತೀಶ್ವರಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಮೌಲ್ಯ ಶಿಕ್ಷಣಕ್ಕೆ, ನೀತಿ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನ ಕೊಟ್ಟು ಇಡೀ ನಮ್ಮ ಸಂಸ್ಥೆಯ ಮಕ್ಕಳು ಮೌಲಿಕವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೋಬೇಕು, ಮೌಲ್ಯ ಶಿಕ್ಷಣವನ್ನು ಬೆಳೆಸ್ಕೋಬೇಕು, ಜೊತೆಗೆ ನೀತಿ ಶಿಕ್ಷಣವನ್ನು ಬೆಳೆಸ್ಕೋಬೇಕು, ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೋಬೇಕು, ದೇಶಭಕ್ತಿಯನ್ನು ಬೆಳೆಸ್ಕೋಬೇಕು ಅಂತ ಒಂದು ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇವತ್ತು ಈ ಒಂದು ರಾಷ್ಟ್ರ ಬಗ್ಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಇದನ್ನು ನೀವೆಲ್ಲ ಬೆಳೆಸ್ಕೋಬೇಕಾಗ್ತದೆ. ಆ ಕಾರಣದಿಂದ ನೀವು ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ, ನಾವು ಈ ರಾಷ್ಟ್ರ ಹಬ್ಬಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಬರ್ತವೆ ನಿಮಗೆ ಗೊತ್ತಿರುವ ಹಾಗೆ, ಆಗಸ್ಟ್ 1 ಆಗಸ್ಟ್ 15 ಸ್ವತಂತ್ರೋತ್ಸವ ಮತ್ತು ಗಣರಾಜ್ಯೋತ್ಸವ, ಮತ್ತು ದಿನನಿತ್ಯ ಏನು ತಿಂಗಳ ಬರ್ತಕ್ಕಂಥ ದಿನಚರಿಗಳು ಈ ತಿಂಗಳಲ್ಲಿ ಬಂತು. ಈಗ ಏನು ಈ ಜನವರಿ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದ ಯುವಕರ ದಿನಾಚರಣೆ ಅಂತ ಬಂತು. ಜೊತೆಗೆ ಎರಡನೇದು ಜನವರಿ 26 ಬಂತು. ಹಾಗೆ 23ಕ್ಕೆ ಜನವರಿ 23ಕ್ಕೆ ದೇಶ ಪ್ರೇಮ ಕ್ರಾಂತಿವೀರ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಿನಾಚರಣೆ ಬಂತು. ಹಾಗೆ ನಾವು ಈ ದಿನಾಚರಣೆಗಳನ್ನ ಯಾಕೆ ಇದು ಅಂದ್ರೆ, ಒಬ್ಬ ಸ್ವತಂತ್ರ ಹೋರಾಟಗಾರರ ಒಂದು ಜೀವನ ಚರಿತ್ರೆ ನಿಮಗೆ ಹೇಳಿದ್ದೆ. ನಾವು ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆ, ಪ್ರತಿಯೊಬ್ಬ ಜೀವನ ಚರಿತ್ರೆಗಳನ್ನ ಓದ್ರಿ. ಅದರಲ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಗುಣಗಳು, ಶಾಂತಿ, ಸಮಾಧಾನ, ಮತ್ತೆ ಏನು ಸಹನೆ, ಅಹಿಂಸೆ ಮಾಡಬಾರದು, ಬೇರೆ ತೊಂದರೆ ಕೊಡಬಾರದು, ಸತ್ಯವನ್ನೇ ಹೇಳಬೇಕು, ಮೈ ಎಕ್ಸ್ಪೆರಿಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥದ್ದು, ಇವೆಲ್ಲ ಏನು ಸತ್ಯವೇ ಜಯತೆ, ಇವೆಲ್ಲವೂ ಕೂಡ ನಿಮ್ಮ ಎಲ್ಲಾ ಮಕ್ಕಳಲ್ಲಿ ಕೂಡ ಅದು ಆ ಮಹಾತ್ಮ ಗಾಂಧೀಜಿಯಿಂದ ನಮಗೆ ಸಿಗುತ್ತದೆ. ಈ ಜವಾಹರ್ಲಾಲ್ ನೆಹರು ಮಕ್ಕಳ ದಿನಾಚರಣೆ ಮಾಡ್ತಾರೆ. ಅವರು ಮಕ್ಕಳಿಗೆ ಯಾವ ರೀತಿಯನ್ನು ನೀಡ್ತಿದ್ರು, ಹೇಗೆ ಇದು ಮಾಡ್ತಾರೆ, ಅವ್ರನ್ನ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯಾಗಿ ಹಾಕಿ ಆಚರಣೆ ಮಾಡಿದ್ರು ಅಂತಕ್ಕಂಥದ್ದು ನಿಮಗೆ ಅವ್ರ ಜೀವನ ಚರಿತ್ರೆ ಓದುವಾಗ ಅವರ ಭಾವಚಿತ್ರ ಹಚ್ಚಿ ನಮಗೆ ನೀವು ಬರ್ಕೊಂಬಂದು ತೋರಿಸಿದಾಗ ನೀವು ಓದ್ತಾ ಇದ್ದೀರಿ, ಅವರ ಒಂದು ಮೌಲ್ಯಗಳನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಿ, ಅವರಲ್ಲಿ ಯಾವುದೋ ಒಂದು ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತದೆ. ಆ ಕಾರಣದಿಂದ ಏನು ಮಾಡಿದ್ದಾರೆ, ರಾಷ್ಟ್ರೀಯ ಹಬ್ಬಗಳಲ್ಲಿ ಎಲ್ಲಾ ದಿನಾಚರಣೆಗಳ ಒಂದು ಭಾವಚಿತ್ರವನ್ನು ಹಚ್ಚಿ ನೀವು ನೀಟಾಗಿ ದುಡ್ಡಾಗಿ ಬರ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ಇದು ನೋಡಿ,
ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆ, ಅವರ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿದ ಈ ರೀತಿ ನಿಮಗೆ ಎಲ್ಲಾ ರೀತಿ ನೋಡಿ. ಸ್ವಾಮಿ ವಿವೇಕಾನಂದ ಅವರು ಹೇಳಿ ಗುರಿ ಬಿಟ್ಟು ಇಲ್ಲದಿರಿ. ಯಾಕೆ ಯುವಕರ ದಿನಾಚರಣೆ ಅಂತ ಯುವ ಶಕ್ತಿ ಒಂದು 100 ಜನ ಯುವಕರು ಸಿಕ್ಕರೆ ಭಾರತದ ಒಂದು ದೇಶವನ್ನೇ ನಾನು ಒಂದು ಬಲಿಷ್ಠ ರಾಷ್ಟ್ರವಾಗಿ ನಿರ್ಮಾಣ ಮಾಡುತ್ತೇನೆ ಅಂತ ಇಂತಿಂತ ಒಂದೊಂದು ವರ್ಡ್ಸ್ಗಳು ಒಂದೊಂದು ಇದು ನಿಮ್ಗೆ ಏನಾಗ್ತದೆ ಅಂತಂದ್ರೆ ಈ ಒಂದು ಮೌಲ್ಯ ಶಿಕ್ಷಣದೊಳಗೆ ನಿಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಮತ್ತೆ ಈ ಇದರಲ್ಲಿ ನಿಮಗೆ ಸಿಗ್ತಾ ಇರ್ತದೆ. ಅದಕ್ಕೆ ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಳ್ತಾ ಹೋಗ್ಬೇಕು. ಮಾನವೀಯ ಮೌಲ್ಯಗಳನ್ನ ಹೇಗೆ ಬೆಳೆಸಿಕೊಳ್ತಾ ಹೋಗ್ಬೇಕು ಅಂತಕ್ಕಂಥದ್ದು. ಈಗ ನಿಮ್ಗೆ ಉದಾಹರಣೆ, ನಾನು ಒಬ್ಬೊಬ್ಬರನ್ನೇ ಹೇಳ್ತಾ ಹೋಗ್ತೇನೆ. ನೀವು ಅದನ್ನೇನ್ ಮಾಡ್ತೀರಿ ಅಂತಂದ್ರೆ ಕೇಳ್ತಾ ಹೋಗಿ ಆ ವಿಚಾರಗಳನ್ನ ನೀವೇನ್ ಮಾಡ್ಬೇಕು, ಕ್ರೋಢೀಕೃತ ಮಾಡಿಕೊಡ್ಬೇಕು. ನಾವಿಂತ ಎಂತ ಹೋರಾಟಗಾರರಿದ್ದಾರೆ ನೀವು ಗೊತ್ತಿದೆ. ಸಂಗೊಳ್ಳಿ ರಾಯಣ್ಣ ಯಾವ ರೀತಿಯಾಗಿದೆ, ಸಂಗೊಳ್ಳಿ ರಾಯಣ್ಣ ಒಂದು ಜೀವನ ಚರಿತ್ರೆ ನೀವು ಓದಿದಾಗ ಭಾರತವನ್ನು ಬರ್ಕೊಂಡು ಬಂದಾಗ ಅವರ ಒಂದು ಇದು ಏನಿತ್ತು. ಅವರು ಸ್ವತಂತ್ರ ದಿನಾಚರಣೆಯಿಂದ ಹುಟ್ಟಿದಾಗ ಸ್ವತಂತ್ರೋತ್ಸವ ಆಯಿತು. ಜನವರಿ 26 ಅವರು ಗಲ್ಲಿಗೇರಿಸಿದ ದಿನ, ಸ್ವತಂತ್ರಕ್ಕಾಗಿ ಅವರು ಮುಡುಪನ್ನು ಇಟ್ಟಿದ್ದು. ಅವರ ಜೀವನ ಚರಿತ್ರೆಯನ್ನ ನೀವು ಬರೆದಾಗ ನಿಮ್ಗೇನಾಗ್ತದೆ, ಆ ಒಂದು ಭಕ್ತಿ ಹೇಗೆ ಇತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಆ ಕಾರಣದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗೆ ಇತ್ತು, ಹಲವಾರು ಮನೆಗೆ ಹೋಗುವ ನೀವು ಇಂಥ ಒಂದು ಭಕ್ತಿ ಪೂರ್ವಕವಾಗಿ ಒಂದು ದೇಶಾಭಿಮಾನ, ದೇಶಭಕ್ತಿ ನಿಮಗೆ ಬೆಳಿಬೇಕಾದರೆ ನಿಮ್ಮ ಜೀವನದೊಳಗೆ ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನೀವು ಹೇಳಿದೆ ಅವತ್ತು. ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಭಕ್ತಿ ಆಗ್ತದೆ. ಯಾಕಂದ್ರೆ ಓದಿದಾಗ ಅದನ್ನು ಜೀವನ ಚರಿತ್ರೆ ಓದ್ತಾ ಹೋದಾಗ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗ್ತದೆ. ಆ ಕಾರಣದಿಂದ ಇಲ್ಲಿ ನಿಮಗೆ ಮಹಾತ್ಮ ಗಾಂಧೀಜಿ ಅನ್ನು ನಾವು ತೆಗೆದುಕೊಂಡಾಗ ಮಹಾತ್ಮ ಗಾಂಧೀಜಿಯನ್ನ ತೆಗೆದುಕೊಂಡಾಗ ಇವ್ರನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಜನವರಿ 26 ಮಹಾತ್ಮ ಗಾಂಧೀಜಿ ಅವ್ರದ್ದು ಜನವರಿ 26 ಅವ್ರನ್ನ ನಾವು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತೀವಿ. ಯಾಕೆ? ಅವರು ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬ ಮಹಾನ್ ನಾಯಕ ಆಗಿದ್ದರು. ಅದೇ ಜೊತೆಗೆ ಸ್ವತಂತ್ರ ಇದರಲ್ಲಿ ಕೂಡ ಸ್ವತಂತ್ರ ದಿನಾಚರಣೆಯನ್ನು ಕೂಡ ನಾವು ಅವರ ಭಾವಚಿತ್ರವನ್ನ ಪೂಜೆ ಮಾಡ್ತೀವಿ. ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ಹೇಳ್ತೀವಿ. ಈಗ ನಾವು ಮಹಾತ್ಮ ಗಾಂಧೀಜಿ ಅವರನ್ನ ತೆಗೆದುಕೊಂಡಾಗ ಇದು ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2 ಅಕ್ಟೋಬರ್ 2 ಓಕೆನಾ? ಹೌದಲ್ಲ? ಅಕ್ಟೋಬರ್ 2 ಅಕ್ಟೋಬರ್ 2 ಜನಿಸಿದ್ರು. ಇವರ ತಂದೆ ಹೆಸರು ಮಹಾತ್ಮ ಗಾಂಧೀಜಿಯವರ ತಂದೆ ಹೆಸರು ಕರ್ಮಚಂದ್ರ ಗಾಂಧಿ. ಮತ್ತೆ ಇವರ ಮಹಾತ್ಮ ಗಾಂಧೀಜಿಯವರ ತಾಯಿ ಹೆಸರು ಪುತಲಿಬಾಯಿ. ಅವರ ಹೆಂಡತಿ ಹೆಸರು ಕಸ್ತೂರಿಬಾಯಿ. ವೆರಿ ಗುಡ್. ಒಬ್ಬರ ಹೇಳ್ಬೇಕು ಬಾಯಿ ಬಿಟ್ಟು ನೀವು
ಕೆಲವೊಂದು ಕ್ವೆಶನ್ ಅನ್ನು ಕೇಳಿದಾಗ ಇದ್ರಲ್ಲಿ ಕೂಡ ನಾವು ಕೇಳ್ಬೇಕು, ಅವ್ರು ಹೇಳ್ತೇವೆ. ಇದನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ ಇವರು ಏನು ಮಾಡಿದ್ರು, ಯಾಕೆ ನಾವು ಇದನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಆ ಕಾರಣದಿಂದ ಮಹಾತ್ಮ ಗಾಂಧೀಜಿಯವರು ಹಲವಾರು ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ. ಸಾಕಷ್ಟು ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದರು. ಸ್ವತಂತ್ರ ಹೋರಾಟಗಾರರಲ್ಲಿ ಇವರು ನಾಯಕತ್ವವನ್ನು ವಹಿಸಿಕೊಂಡ್ರು. ಚೌರಾಚೌರಿ ಕದನಗಳನ್ನು ಮಾಡಿದರು. ಯಾಕೆ? ಸ್ವತಂತ್ರ ಹೋರಾಟ, ಸ್ವಾತಂತ್ರ್ಯ ಸಿಗಲಿ ಅಂತ. ಉಪ್ಪಿನ ಸತ್ಯಾಗ್ರಹಗಳನ್ನು ಮಾಡಿದರು. ಉಪ್ಪಿನ ಸತ್ಯಾಗ್ರಹಗಳೆಲ್ಲ ಮಾಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯನ್ನು ನಾವು ಇವತ್ತು ಭಕ್ತಿಯಿಂದ ಅವರು ಮೈ ಎಕ್ಸ್ಪೆರಿಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥ ಕೃತಿಯನ್ನು ಬರೆದು ಸತ್ಯವೇ ಜಯತೆ ಅಂತಕ್ಕಂಥದ್ದು ಹೇಳಿದ್ರು. ಮತ್ತು ಹಿಂಸೆಯನ್ನ ಮಾಡಬಾರದು, ಅಹಿಂಸೆ ಅಂತಕ್ಕಂಥದ್ದನ್ನು. ಈಗ ನೀವು ಏನು ಕಣ್ಣನ್ನು ಮುಚ್ಚಿದ್ರೆ ಕೆಟ್ಟದ್ದನ್ನು ನೋಡಬಾರದು, ಕಿವಿಯನ್ನು ಮುಚ್ಚಿದ್ರೆ ನೋಡಬಾರದು, ಬಾಯನ್ನು ಮುಚ್ಚಿದ್ರೆ ಮಾತನಾಡಬಾರದು. ಇವು ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ನುಡಿಗಳೇ. ಆ ಕಾರಣದಿಂದ ಇವರು ಎಲ್ಲ ಒಂದು ಸ್ವತಂತ್ರ ಹೋರಾಟಗಾರರು ಇದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಇವರು ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಏನು ಅವಿನ ಒಂದು ಹೋರಾಟಗಾರರು ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಇವರು ಮತ್ತೆ ಈ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದನ್ನ ನಾವು ನೋಡ್ತೇವೆ. ಅದು ಇಲ್ಲಿತ್ತಲ್ಲ. ಈಗ ಆ ಒಂದು ಇದನ್ನ ನೀವು ನೋಡಿದಾಗ ಇವರ ಸ್ವತಂತ್ರ ಹೋರಾಟಗಾರರಲ್ಲಿ ಎಂತ ಒಂದು ಇದನ್ನ ಮಾಡಿಕೊಂಡು ಅಂತಕ್ಕಂಥವನ್ನ ಪಡಿತೀವಿ. ನೋಡಿ, ಇಲ್ಲಿ ನಾವು ಈ ಚಿತ್ರವನ್ನು ನೋಡಿದಾಗ ಇಲ್ಲಿ ಮೇಲ್ಗಡೆ ಶರಣರಿದ್ದಾರೆ. ಬಸವಣ್ಣ ಮತ್ತು ಬಕ್ಕಮದೇವಿ ನಿಲಂಬಿಕಾ ಅವರು ಶರಣ ತತ್ವದವರಿದ್ದಾರೆ, ವಚನಗಾರರು. ಇವರೆಲ್ಲ ವಚನಗಾರರನ್ನ ನಮ್ಮ ಗುರುಗಳು 22,000 ವಚನಗಳು ಏನು ನಮ್ಮ ಮೊಬೈಲ್ ಅಲ್ಲೇ ನೀವು ನೋಡ್ಕೋಬಹುದು. ಆ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನ ನಮ್ಮ ಜಗದ್ಗುರುಗಳು ಅಳವಡಿಸಿದ್ದಾರೆ, ಅದನ್ನು ನೋಡಬಹುದು. ಅದೇ ಇಲ್ಲಿ ನಾವು ಮಹಾತ್ಮ ಗಾಂಧೀಜಿ ಬಂದ್ವಿ, ಮಹಾತ್ಮ ಗಾಂಧೀಜಿ, ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥವ್ರು, ಚಂದ್ರಶೇಖರ್ ಆಜಾದ್ ಅಂತಕ್ಕಂಥವ್ರು, ಇಲ್ಲಿ ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ನೋಡಿ ಜವಾಹರ್ಲಾಲ್ ನೆಹರು, ವೀರ ಸಾವರ್ಕರ್, ಲಾಲಾ ಲಜಪತ್ ರಾಯ್ ಮತ್ತು ದಾದಾಬಾಯ್ ನವರೋಜ್ ಅಂತಕ್ಕಂಥವ್ರು, ಮತ್ತೆ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅಂತಕ್ಕಂಥವ್ರು, ಮೌಲಾನಾ ಅಬ್ದುಲ್ ಅಂತಕ್ಕಂಥವ್ರು, ಮತ್ತೆ ಅಡೇಕ ಮಂಜಪ್ಪ, ಮೈಲಾರ ಮಹಾದೇವಪ್ಪ, ಸಂಗೊಳ್ಳಿ ರಾಯಣ್ಣ, ಕುದಿರಾಮ್ ಬೋಸ್ ಅಂತಕ್ಕಂಥವ್ರು, ಮತ್ತೆ ಮಂಗಲ್ ಪಾಂಡೆ, ಇವರೆಲ್ಲರೂ ಕೂಡ ಇಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಇವರು ಆಗಿರ್ತಕ್ಕಂಥವ್ರು. ಇಲ್ಲಿ ಕೂಡ ಈ ರೀತಿ ನಿಮಗೆ ಇನ್ನೂ ಕೂಡ ಹಲವಾರು ಶಾಸ್ತ್ರಿಯವರು, ಇನ್ನು ಹಲವಾರು ಮಹಾತ್ಮರು ಕೂಡ ಇಲ್ಲಿ ಇದ್ದಾರೆ. ಇಲ್ಲಿ ಸ್ವತಂತ್ರ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ನಾವು ಇಲ್ಲಿ ತೆಗೆದುಕೊಂಡಾಗ ಇಲ್ಲಿ ಇವರೆಲ್ಲರಿಗೂ ಕೂಡ ಇವರು ನಾಯಕರಾಗಿದ್ದರು. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ನಾವು ಇಂದು ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಿಳಿಸೋದೇನಪ್ಪ ಅಂದ್ರೆ, ಇಲ್ಲಿ ವಿಷಯ ದೈಹಿಕ ಶಿಕ್ಷಣ ಮತ್ತು ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರಪದರು ಮತ್ತು ಮೌಲ್ಯ ಶಿಕ್ಷಣಗಳು ಮತ್ತು ನೀತಿ ಶಿಕ್ಷಣ, ಇನ್ನು ಆರೋಗ್ಯ ಶಿಕ್ಷಣ, ಜೀವನ ಶಿಕ್ಷಣ
ಆ, ಬಹಳಷ್ಟು ಸಾಕಷ್ಟು ನೀವು ಇದನ್ನ ತೆಗಿತಾ ಹೋಗ್ಬೇಕಾಗ್ತದೆ. ನಾವು ಮುಖ್ಯವಾಗಿ ರಾಷ್ಟ್ರ ಹಬ್ಬಗಳಿಗೆ ಬಂದಾಗ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ರಾಷ್ಟ್ರ ಹಬ್ಬಗಳನ್ನು ಆಚರಣೆ ಮಾಡಬೇಕು, ನಿಮ್ಮ ವೈಯಕ್ತಿಕ ಮೌಲ್ಯವು ಇದು ಶಿಸ್ತು ಪದ್ಧತಿ ಏನಿದೆ, ನಿಮಗೆ ಶಿಸ್ತುಬದ್ಧ ಜೀವನ ಎಂದು ಇಲ್ಲಿ ಮತ್ತು ಸ್ವತಂತ್ರ ಹೋರಾಟಗಾರರು ಯಾವ ರೀತಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಸ್ವತಂತ್ರ ಹೋರಾಟಗಾರರು ಏನು ಇದು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಿದಾಗ ಇಲ್ಲಿ ಸ್ವತಂತ್ರ ಹೋರಾಟಗಾರ ಸ್ವತಂತ್ರ ಹೋರಾಟಗಾರರು ನಾವು ಇಲ್ಲಿ ಸಲ್ಲಿಸಿಕೊಂಡಾಗ ಇಲ್ಲಿ ಯಾವ ರೀತಿಯಾಗಿ ನಮಗೆ ಮಹತ್ವವಾಗಿರ್ತಕ್ಕಂಥದ್ದು ಅಂತಂದ್ರೆ ಎಲ್ಲಾ ರಾಷ್ಟ್ರ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಎಲ್ಲ ಏನಪ್ಪಾ ತಿಂಗಳಲ್ಲಿ ಬರ್ತಕ್ಕಂಥ ದಿನಾಚರಣೆಗಳನ್ನ ಮತ್ತೆ ಸ್ವತಂತ್ರ ದಿನಾಚರಣೆಯನ್ನ ಮತ್ತು ಗಣರಾಜ್ಯೋತ್ಸವವನ್ನ ಮಹಾತ್ಮ ಗಾಂಧಿ ಜಯಂತಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ರಾಧಾಕೃಷ್ಣನ್ ಅವರ ಜಯಂತಿಯನ್ನ ಹಲವಾರು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತೀವಿ? ಅವರ ಒಂದು ಮೌಲ್ಯ ಶಿಕ್ಷಣ, ಅವರಲ್ಲಿರ್ತಕ್ಕಂಥ ಶಿಸ್ತು ಪದ್ಧತಿ ಯಾಕೆ ಪ್ರಾಣ ತ್ಯಾಗವನ್ನು ಮಾಡ್ತಿದ್ದೀವಿ, ಸ್ವತಂತ್ರ ಹೋರಾಟಗಾರರಿಗೆ ಪ್ರಾಣ ತ್ಯಾಗವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ಬೆಳಿಬೇಕಾಗಿದೆ. ನಿಮ್ಮಲ್ಲಿ ಅದು ಬೆಳಿಬೇಕು. ಆ ಕಾರಣದಿಂದ ನಿಮಗೆ ಇಲ್ಲಿ ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆಯನ್ನು ನಿಮಗೆ ತಿಳಿದುಕೊಳ್ಬೇಕಾಗ್ತದೆ. ಈಗ ನಾವು ಒಬ್ಬೊಬ್ಬರನ್ನೇ ನಾವು ತೆಗೆದುಕೊಂಡಾಗ ಈಗ ನಾವು ಮಹಾತ್ಮ ಗಾಂಧೀಜಿ ಅವರ ಜೀವನ ಚರಿತ್ರೆ ತೆಗೆದುಕೊಳ್ತೀವಿ. ಅವರು ಸ್ವತಂತ್ರ ಹೋರಾಟಗಾರರಿಗೆ ಒಬ್ಬ ನಾಯಕರಾಗಿದ್ದರು. ಯಾಕೆ ನಾಯಕರಾಗಿದ್ದರು? ಅವರ ಒಂದು ಇದು ಹೇಗಿತ್ತು? ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಮತ್ತು ಇನ್ನು ಹಲವಾರು ಹೋರಾಟಗಾರರನ್ನ ನಾವು ಯಾಕೆ ನೆನೆಸ್ಕೊಳ್ಬೇಕು, ಯಾಕೆ ಸ್ಮರಿಸಬೇಕು ಅಂತಂದ್ರೆ ಅವರದೇ ಆಗಿರ್ತಕ್ಕಂಥ ಒಂದು ದೇಶಭಕ್ತಿ, ದೇಶ ಪ್ರೇಮವನ್ನ ಬೆಳೆಸಿಕೊಳ್ತಾ ಇದ್ದರು. ಅದೇ ರೀತಿಯಾಗಿ ನೀವು ಕೂಡ ಆ ದೇಶಭಕ್ತಿ, ದೇಶ ಪ್ರೇಮವನ್ನ ಬೆಳೆಸಿಕೊಳ್ಬೇಕು. ಮಕ್ಕಳಲ್ಲಿ ಮೌಲ್ಯಗಳಿವೆ. ಇಂಥ ಒಂದು ಶಿಕ್ಷಣವನ್ನು ಪಡೆಯಬೇಕು. ಆ ಕಾರಣದಲ್ಲಿ ಪೂಜ್ಯ ಗೋಪಿಗಳು ಏನಾದರೂ ಒಂದು ಉತ್ತಮವಾಗಿರ್ತಕ್ಕಂಥದ್ದನ್ನ ಸಾಧನೆ ಮಾಡಬೇಕಾಗ್ತದೆ. ಕೆಳಗೆ ಚೆನ್ನಮ್ಮಂತಾಗಿರ್ಬೋದು, ಅನಿಗೋಬಾಯಿ ಆಗಿರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಇವೆಲ್ಲ ಹೋರಾಟಗಾರರನ್ನು ನೋಡಿದಾಗ ಇಲ್ಲಿ ಈ ಹೇಗೆ ನಮಗೆ ಇದಾಯಿತು, ರಾಣಿ ದುರ್ಗವತಿ, ಇಲ್ಲಿ ರಾಣಿ ಅಪ್ಪಕ್ಕ ಆಗಿರ್ಬೋದು, ಅಹಲ್ಯಾಬಾಯಿ ಒಳಕರ್ ಆಗಿರ್ಬೋದು, ಮೇಳಕಾಮ ಆಗಿರ್ಬೋದು, ಬೇಳವಳ್ಳಿ ಮಲ್ಲಮ್ಮ ಮತ್ತು ಇವೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಳು ನಮಗೆ ಬಹಳ ಬಹಳ ಹೋರಾಟ ಮಾಡಿರ್ತಕ್ಕಂಥವರು. ಅದಕ್ಕೆ ಅವರ ಅವಶ್ಯಕತೆಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ನೀವು ನಿಮ್ಮ ಜೀವನದಲ್ಲಿ ಬಹಳ ಅಳವಡಿಸಿಕೊಳ್ಳಬೇಕು. ಆ ಕಾರಣದಿಂದ ಇಲ್ಲಿ ನಿಮಗೆ ಇಲ್ಲಿ ನಾವು ಮೊದಲು ಯಾಕೆ ಒಂದು ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್
ಬಾಬಾ ಸಾಹೇಬ್ ಅಂಬೇಡ್ಕರ್ನ ತೆಗೆದುಕೊಂಡಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ್ನು ನಾವು ಇಡೀ ವಿಶ್ವದಾದ್ಯಂತ ಇಂಗ್ಲೆಂಡ್ನಲ್ಲಿ ಸಂವಿಧಾನ ಶಿಲ್ಪಿ ಅಂತ ಕರೆಸಿಕೊಂಡು ಏನ್ ಮಾಡ್ತಿದ್ದಾರೆ, ಅವರ ಭಾವಚಿತ್ರವನ್ನ ಪೂಜೆ ಮಾಡ್ತಾರೆ ಭಕ್ತಿಯಿಂದ. ಯಾಕೆ ಪೂಜೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕುತೂಹಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರನ್ನು ಪೂಜೆ ಮಾಡ್ತಾರೆ. ಇವರು ಯಾಕೆ ಇವರು ನಾಯಕರನ್ನು ಪೂಜೆ ಮಾಡ್ತಾರೆ? ಸಂಗೊಳ್ಳಿ ರಾಯಣ್ಣ ಅವರೆಲ್ಲರೂ ಕೂಡ ಭಕ್ತಿಪೂರ್ವಕ ಪೂಜೆ ಮಾಡ್ತಾರೆ. ಆದ್ರೆ ಇವರು ವಿಶೇಷವಾಗಿ ಏನು ನಾವು ಕೆಲವು ಇದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಹೌದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ಅವರು ಎಷ್ಟು ಹುಟ್ಟಿದರು? 1891 ಏಪ್ರಿಲ್ 14ರಂದು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕೂಡ ಆಚರಣೆ ಮಾಡ್ತೀವಿ. ಜೊತೆಗೆ ಗಣರಾಜ್ಯೋತ್ಸವ ಕೂಡ ಫೋಟೋವನ್ನು ಇಟ್ಟು ಇದು ಮಾಡ್ತೀವಿ. ಇವರು ಸಂವಿಧಾನದ ಶಿಲ್ಪಿಯಾಗ್ತಾರೆ. ಓಕೆನಾ? ಸಂವಿಧಾನದ ಶಿಲ್ಪಿ ಅಂತ ಕರೆದು ಮತ್ತು ಜೊತೆಗೆ ಇವರನ್ನ ತಂದೆ ಹೆಸರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂದೆ ಹೆಸರು ಯಾರು? ತಾಯಿ ಹೆಸರು ಯಾರು? ಗೊತ್ತಿಲ್ಲ? ಮಹಾತ್ಮ ಗಾಂಧೀಜಿ ಅವರ ತಂದೆ ಹೆಸರು ಯಾರು? ಕರಮಚಂದ್ರ. ಆದರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಹೆಸರು ಭೀಮರಾವ್ ಸಂಗ್ಪಾಲ್. ಯಾರು? ಭೀಮರಾವ್ ಸಂಗ್ಪಾಲ್. ಅವರ ಮಗ 14ನೇ ಮಗನಾಗಿ ಜನಿಸಿದರು. ಭೀಮಾಬಾಯಿ ಮತ್ತು ಬಾಬಾ ಸಾಹೇಬ್ ಇವರು ಭೀಮರಾವ್ ಸಂಗ್ಪಾಲ್ ಅವರ 14ನೇ ಮಗನಾಗಿ ಅವರು ಜನಿಸಿದರು. ಅವರ ಒಂದು ಇದು ಹೇಗೆ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇವ್ರ ಜೀವನ ಚರಿತ್ರೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇವ್ರ ಜೀವನ ಚರಿತ್ರೆಯನ್ನು ಬಹಳ ಕಷ್ಟಕರವಾಗಿರ್ತಕ್ಕಂಥ ಜೀವನ, ಬಡತನದಲ್ಲಿ ಬಂದಿರ್ತಕ್ಕಂಥವ್ರು. ಅವಾಗಿನ ಕಾಲದಲ್ಲಿ ₹2 ಅವರಿಗೆ ಇದು ಸಿಕ್ತಂದ್ರೆ ಆ ₹2 ಏನ್ ಮಾಡ್ತಿದ್ರು, ₹1 ಪುಸ್ತಕಗಳನ್ನ ಖರೀದಿ ಮಾಡ್ತಿದ್ರು. ₹1 ಅಲ್ಲ, ಬರೇ ಪುಸ್ತಕಗಳನ್ನ ಖರೀದಿ ಮಾಡ್ತಾ ಇದ್ರು. ಇನ್ನು ₹1 ಅಲ್ಲ, ಅವರ ಜೀವನ ಸಾಗಿಸಲಿಕ್ಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಕಷ್ಟಕರವಾಗಿರ್ತಕ್ಕಂಥ ಒಂದು ಇದರಲ್ಲಿ ಅವರು ಬೆಳೆದು ಬಂದಿರತಕ್ಕಂಥ ಒಂದು ಪರಿಸ್ಥಿತಿಗೆ ಅಧ್ಯಕ್ಷ ಕೂಡ ಆಗಿದ್ದರು. ಹೀಗೆ ಅವರ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಇದನ್ನ ನಾವು ತಿಳ್ಕೋಬೇಕಾಗ್ತದೆ. ಹೀಗೆ ಇರ್ತಕ್ಕಂಥ ಒಂದು ಸ್ವತಂತ್ರ ಹೋರಾಟಗಾರರಲ್ಲಿ ಕೂಡ ಇವರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥವರು ಅಂತ ನಾವು ಇದು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಜೈ ಜವಾನ್ ಜೈ ಕಿಸಾನ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಕ್ರಾಂತಿಕಾರಿ ಹೋರಾಟಗಾರರು, ಸಂಗೊಳ್ಳಿ ರಾಯಣ್ಣ ಕ್ರಾಂತಿಕಾರಿ ಹೋರಾಟಗಾರರು, ಭಗತ್ ಸಿಂಗ್ ಅವರು, ಇವರೆಲ್ಲರೂ ಯಾಕೆ ಒಂಥರ ಹಲವಾರು ಹೋರಾಟಗಾರರು ನಾವು ನೋಡ್ತೇವೆ. ಈಗ ಜವಾಹರ್ಲಾಲ್ ನೆಹರು ಮಕ್ಕಳ ದಿನಾಚರಣೆ, ಅವರಲ್ಲಿರ್ತಕ್ಕಂಥ ಆದರ್ಶಗಳು, ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಇದು ಏನಪ್ಪ ಅಂತಂದ್ರೆ, ಜೊತೆಗೆ ಅವರ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾ ಇದ್ರು, ಅವರ ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಿದ್ರು.
ಇದರಲ್ಲಿರ್ತಕ್ಕಂಥ ಎಲ್ಲ ಒಂದು ಜೀವನ ಚರಿತ್ರೆಗಳನ್ನು ಬರ್ಕೊಂಡ್ಬರ್ಬೇಕು ಈ ರೀತಿಯಾಗಿರ್ತಕ್ಕಂಥ ಈ ಜೀವನ ಚರಿತ್ರೆಗಳನ್ನು ನೀವು ಬರೆಯದೇ ಇಲ್ಲ. ನಿಮಗೆ ಎಲ್ಲ ಹೋರಾಟಗಾರರ ಜೀವನ ಚರಿತ್ರೆಗಳನ್ನು ನೀವು ಬರ್ಕೊಂಡು ಇಟ್ಕೊಂಡಿರ್ತಾರೆ. ನಿಮಗೆ ಏನಾಗುತ್ತೆ ಅವ್ರ ಹಿಂದ್ಗಡೆನೆ ಅವರ ಒಂದು ಇದು ಇರ್ತದೆ, ಜೀವನ ಚರಿತ್ರೆ ಇರುತ್ತೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ನೀವು ಕಲ್ತ್ಕೊಳ್ತಾ ಹೋಗೋದಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾವು ಕಾಣ್ತೇವೆ. ಇಂಥ ಒಂದು ಇದನ್ನು ಮಹತ್ವವಾಗಿರ್ತಕ್ಕಂಥ ನೀವು ಬೆಳೆಸಿಕೊಳ್ಳಬೇಕಾಗ್ತದೆ. ಮಾಡ್ತೀರಿ?